ಕರುನಾಡ ನಿಧಿ ಪತ್ರಿಕೆ ಇವರು ನಮ್ಮ ಸುಭಾಷ್ ಬಸಪ್ಪ ಮುಖಿಯಾಳ ಇವರು ಕೃಷಿ ಅಧಿಕಾರಿಯಾಗಿದ್ದರು. ತುಂಬ 37 ವರ್ಷಗಳ ನಿರಂತರ ಸೇವೆ ಇಡೀ ಕರ್ನಾಟಕದಾದ್ಯಂತ ಇವರು ಸೇವೆ ಸಲ್ಲಿಸಿದರು. ಇವರ ಈ ಸೇವೆಯನ್ನು ನೋಡಿ ಕರುನಾಡ ನಿಧಿ ಪತ್ರಿಕೆಯವರು ಇವರಿಗೆ ಒಂದು ಇವತ್ತು ಸನ್ಮಾನವನ್ನು ಮಾಡಿದ್ದಾರೆ. ಆಮೇಲೆ ಒಂದು ಪಾರಿತೋಷಕವನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಕರುನಾಡ ನಿಧಿಯ ಇದನ್ನು ಆಟೋಬಯೋಗ್ರಾಫಿ ಇದು ಅಂದರೆ ಇದು ಯಾವತ್ತೂ ಅವ್ರ ಜೊತೆಗಿರಲಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ನಿಮ್ಮ ಸೇವೆ ಸರ್ ನಿರಂತರವಾಗಿ ಇರಲಿ. ಆಮೇಲೆ ಕೃಷಿ ಬಗ್ಗೆ ನಿಮಗೇನೇ ಜ್ಞಾನ ಇದೆಯೋ ನೀವು ಇನ್ನೂ ಅದನ್ನು ಮುಂದುವರಿಸ್ಕೊಂಡು 4 ಜನಕ್ಕೆ ಹೇಳ್ಕೊಡಿ. ಅವರು ಇವತ್ತು ಯಾಕಂದರೆ ಅನ್ನದಾತ ಇಲ್ಲ ಅಂದರೆ ನಾವು ಸಿಟಿಯಲ್ಲಿ ಏನೂ ಮಾಡೋಕ್ಕಾಗಲ್ಲ, ತಿನ್ನೋಕ್ಕೇನಿಲ್ಲ. ಅನ್ನದಾತ ಎಲ್ಲ ದೇವರಿಗಿಂತ ದೊಡ್ಡವನು. ಅವನು ಮಳೆ ಗಾಳಿ ಬೆಳಕು ಇವೆಲ್ಲ ಚೆನ್ನಾಗಿ ಬಂದರೆ ಅವನು ಚೆನ್ನಾಗಿದ್ದರೆ ಸಿಟಿಯಲ್ಲಿ ಓಡಾಡೋರು ನಾವೆಲ್ಲ ಚೆನ್ನಾಗಿ ಓಡಾಡ್ಕೊಂಡಿರ್ತೀವಿ. ಅವನು ಚೆನ್ನಾಗಿರಬೇಕು. ಅವರಿಗೆ ನೀವು ನಿಮ್ಮ ವಿದ್ಯೆಯನ್ನು ಅವ್ರಿಗೆ ಇನ್ನಷ್ಟು ದಾನ ಮಾಡಿ ರೈತರ ಪರವಾಗಿ ಯಾವತ್ತೂ ನಿಂತಿದ್ದೀರಿ, ಮುಂದಕ್ಕೂ ನಿಲ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು. ನಮ್ಮ ಕೋಳಿ ಸಮಾಜದ ವತಿಯಿಂದ ನಾನು ರಾಜ್ಯ ಸರ್ಕಾರದ ರಿಪ್ರೆಸೆಂಟೇಟಿವ್ ಆಗಿದ್ದೀನಿ. ಮಾನ್ಯ ಖರ್ಗೆ ಸಾಹೇಬರಿಗೆ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಭೇಟಿಯಾಗಿ ಅವರು ನಿಜಶರಣ ಅಂಬಿಗರ ಚೌಡಯ್ಯನ ಮೂರ್ತಿಯನ್ನು ಗುಲ್ಬರ್ಗಾದಲ್ಲಿ ನಿರ್ಮಾಣ ಮಾಡ್ತೀವಂತ ಆಲ್ರೆಡಿ ಕೊಟ್ಟಿದ್ದಾರೆ. ನಮ್ಮ ರಿಕ್ವೆಸ್ಟ್ ಏನಂದರೆ ವಿಧಾನಸೌಧದಲ್ಲಿ ಅಂಬಿಗರ ಚೌಡಯ್ಯನ ಮೂರ್ತಿ ನಿರ್ಮಾಣ ಮಾಡ್ಬೇಕಂತೇಳಿ ನಾವು ಇದು ಕೊಟ್ಟಿವಿ, ಮನವಿ ಕೊಟ್ಟಿದ್ದೀವಿ. ಮತ್ತು ಎಲ್ಲ ಸಚಿವರ ಸಂಪುಟ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದೇವೆ, ಮತ್ತು ಎಲ್ಲ ಎಂ ಬಿ ಪಾಟೀಲಿಗೂ ಕೊಟ್ಟಿವಿ. ಅವರೆಲ್ಲರೂ ಧನ ಸಹಾಯ ಮಾಡಿದ್ದಾರೆ, ಇನ್ನೂ ಮಾಡ್ತಾಯಿದ್ದಾರೆ. ಇನ್ನೂ ಒಂದು ಮಾಡುವಂಥ ಶಕ್ತಿ ಅವರಿಗೆ ಕೊಡಲಿ, ಅಂದರೆ ನಮ್ಮ ಸಮಾಜನೂ ಬೆಳೀಲಿ, ಅವರೂ ಬೆಳೀಲಿ. ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ಸಂಸ್ಥಾಪಕರಾದ ಗಣೇಶ್ ಗೌಡರು, ಜಗದೀಶ್ ಅವರು ಈ ನಮ್ಮ ಒಂದು ಇದಕ್ಕೆ ಕೊಟ್ಟು ನಮಗೆ ಶುಭ ಹಾರೈಸಿದ್ದಕ್ಕಾಗಿ ನಾನು ಅವರಲ್ಲಿನೂ ನಾನು ಮತ್ತು ಕರ್ನಾಟಕ ನಿಧಿಯ ಸನ್ಮಾನವರು ಅಂತೂ ಭಾಳ ಸಹಾಯ ಮಾಡಿದ್ದಾರೆ ನನಗೆ.